ಹಾಯ್ ಹಲೋ ನಮಸ್ಕಾರ. ಈ ಅಜ್ಜಿ ಅವರು ಊರಲ್ಲಿ ಇರ್ತೀನಿ ಅಂತ ಹೇಳ್ತಾವ್ರಲ್ಲ, ಇವ್ರು ನನ್ನನ್ನು ಬೈಯೋದು ಹೊಡೆಯೋದು ಎಲ್ಲ ಮಾಡಿದ್ರೆ ನಮ್ಮ ಅಮ್ಮನ ಮನಸ್ಸಿಗೆ ಎಷ್ಟು ನೋವಾಗಲ್ಲ. ಯಾಕೆ ಇವ್ರು ಹಿಂಗೆಲ್ಲ ಮಾಡ್ತಾವ್ರೋ ಏನೋ. ಇಲ್ಲಾದರೂ ನೆಮ್ಮದಿಯಾಗಿರೋಣ ಅಂತ ಬಂದರೆ ಇಲ್ಲಿಗೂ ಬಂದವರಲ್ಲ. ಏನು ಮಾಡೋದು? ನೋಡ್ದಾ ನನ್ನ ಮಗಳು ಇವಾಗ ಬಸ್ರಿ ಆದರೂ ಹೊಡಿತಾನೆ ಬೈತಾನೆ ಅಂತ ನಮ್ಮ ಅಮ್ಮನ ಅಷ್ಟೇನು ಮನ್ಸಾಗೆ ನೋಡಿ ತಿಂತಾಳೆ. ಬೇಡ, ಒಂದೆರಡು ದಿವಸ ಹೋಗೋದು ಬೇಡ. ಇವ್ರಿಗೆ ಯಾಕೋ ಇನ್ನೂ ಕೊಬ್ಬು ಇಲ್ದಂಗಿಲ್ಲ. ಬೇಡ, ಇವ್ರ ಸಹವಾಸನೇ ಬೇಡ. ಓ ಈ ಅಮ್ಮನ್ಕೋ ನನ್ನಂಗೆ ಹಿಂಸೆ ಕೊಡ್ತಾವನೆ ಅವ್ರ ಗಣ್ಣು. ಅಯ್ಯೋ ಪಾಪ, ನೋಡು ಒಬ್ಬಳೇ ಮಾತಾಡ್ಕೊಂಡು ನೋಡಿ ತಿಂತಾವಳೆ. ಏನು ಮಾಡೋದು? ನನ್ನ ಆತ್ಮಕ್ಕೂ ಶಾಂತಿ ಸಿಕ್ಕಿಲ್ಲ. ನಾನು ಹಿಂಗೆ ಅಲಿತಾ ಇದ್ದೀನಿ. ನನ್ನ ಥರ ಈ ಹುಡುಗಿಗೆ ಆಗ್ಬಾರ್ದು ಪಾಪ. ಏನಾದರೂ ಸಹಾಯ ಮಾಡಬೇಕು. ಹೋಗಲ್ಲ ಅಂತಂದರೆ ಸುಮ್ಮನೆ ಹಾಕಿಲ್ಲ ಮನ ಮೇಲೆ ದೂರ ಆಗ್ತಾನೆ. ಎಲ್ಲ ಹೇಳ್ಕೊಟ್ಟವಳೆ ಮಾಡೋಳೆ ಅಂತ ಏನು ಮಾಡ್ಬೇಕಂತ ದಿಕ್ಕೆ ತೋರಿಸ ಇಲ್ಲಲ್ಲ. ಇರು, ನಾನು ಬಂದಿದ್ದೀನಿ. ನಾನು ಸಹಾಯ ಮಾಡ್ತೀನಿ. ಈಗ ಇನ್ನೇನು ಭಯ ಪಡಬೇಡ. ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತೆ. ಇಲ್ಲೇ ಅಲಿತಾ ಇದ್ದೀನಿ. ಇವಾಗ ಬರ್ತಾ ಇದ್ದೀನಿ, ಇರು, ನಾನು ಈಗ ಸಹಾಯ ಮಾಡ್ತೀನಿ. ಪಾಪ ಬಸ್ರು ಹೆಂಗೆ ಅನಿಸ್ತೈತಿ. ಜಾಸ್ತಿ ಹಿಂಸೆ ಕೊಟ್ಕೊಡ್ತು. ಯಾಕೋ ಜಾಸ್ತಿ ತಲೆನೂ ಐತೈತಲ್ಲ, ಯಾಕೆ? ಹಂಗೆ ಫಸ್ಟಾಗಿ ಹಂಗೆ ಏನೂ ಆಗಲ್ಲ. ನೀನೇನು ತೆಗಿಬಿಡಬೇಡ, ಸುಮ್ಮನೆ ಇರು. ನೀನು ಬಸರಂಗ್ಸು ಅಂತ ನಂಗೆ ತಿಳಿಯೋದು. ನಾನೀಗ ಜಾಸ್ತಿ ಏನೂ ತೊಂದರೆ ಕೊಡಲ್ಲ. ನೀನು ನನ್ನಂಗೆ ಒಂದು ಹೆಣ್ಣಲ್ಲ. ನಾನು ನಿಂಗೇನು ತೊಂದರೆ ಮಾಡಲ್ಲ. ಏಯ್ ಅಜಯ್, ಅಜಯ್, ಏಯ್ ಅಜಯ್, ಬಂದೇನೋ? ಬಂದ? ಎಷ್ಟು ಸರಿ ಕೂಗೋದು ನಿಂಗೆ? ಏಯ್ ಕವಿತಾ, ಏನಾಗೈತೆ ನಿಂಗೆ? ಯಾಕೆ ಕಣ್ಣುಗಳೆಲ್ಲ ಅಷ್ಟು ತಪ್ಪ ಮಾಡಿದ್ಯಾ? ತಿಂದು ಜಾಸ್ತಿ ಆಗೈತಾ ನಿಂಗೆ? ಎಲ್ಲರೂ ಚಾಡಿ ಹೇಳ್ಕೊಟ್ಟು ಇಷ್ಟೊಂದು ದುರಂಕಾರ ಆಗ್ಬಿಟ್ಟೈತೆ ನಿಂಗೆ. ತೆಗೆದು ಈ ಕಡೆಯಿಂದ ಕೊಟ್ರೆ ಹೆಂಗಿರ್ಬೇಕೋ? ಏಯ್, ನನ್ನ ಮೇಲೆ ಕೈ ಮಾಡ್ತೀನಿ ಅಂತೀಯಾ? ಒಂದು ಕೊಟ್ರೆ ನಿಂಗೆ ಹೆಂಗಿರ್ಬೇಕೋ ದೂರಾಂಕಾರನೇನೋ ತಿಂದು ನಿನಗೆ. ಕಳ್ಳಮೈ ಬೆಳೆಸ್ಕೊಂಬಿಟ್ಟು ಇವಾಗ ನನ್ನ ಹತ್ರ ಆಟ ಆಡ್ತಾ ಇದೆಯಾ? ಕಷ್ಟಪಟ್ಟು ದುಡಿಯೋ, ಮೈ ಬಗ್ಸ್ ದುಡಿಯೋ. ನಿಂಗೇನು ರೋಗ? ಏಯ್ ಕವಿತಾ, ಏನೋ ಗ್ರಾಚಾರ ಆಯ್ತಾ ಇವತ್ತು ನನ್ನ ಕೈಲಿ? ಏನಿದು ಹಿಂಗೆ ಮಾತಾಡ್ತಾ ಇದೆಯಾ? ಏನು ಹಿಂಗೆ ಮಾತಾಡ್ತಾ ಇದೆಯಾ? ಪ್ರೆಗ್ನೆಂಟು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂತಂದಿದ್ರೆ ನಿಂಗಿತ್ತು ನನ್ನ ಕೈಲಿ ಗ್ರಾಚಾರ. ಏಯ್, ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ? ನೀನು ನನ್ನನ್ನೇನು ಮಾಡೋಕ್ಕಾಗಲ್ಲ, ಆಯಿತಾ? ಏನೂ ಮಾಡೋಕ್ಕಾಗಲ್ಲ ನೀನು. ನಾನಿವಾಗ ನಿನ್ನನ್ನೇನು ಮಾಡ್ತೀನಿ ಅಂತ ನೋಡು. ಏನೇ ಮಾಡ್ತೀಯ ನೀನು? ಏನೇ ಮಾಡ್ತೀಯಾ? ಇಲ್ಲಿ ಅತ್ತೆ ಮಾವನು ಬಾವನು ಎಲ್ಲ ಸಪೋರ್ಟ್ ಅವ್ರೆ ಅಂತ ಎಗರಾಡ್ತಾ ಇದೆಯಾ? ಹೇಳ್ಕೊಂಡು ಹೋಗ್ತೀನಿ ನೋಡಿ ನಿನ್ನ. ಮುಟ್ಟ ನನ್ನನ್ನು, ಧೈರ್ಯ ಇದ್ರೆ ಮುಟ್ಟ ನೀನು. ಏಯ್ ಅಜಯ್, ಮುಟ್ಟ ನನ್ನನ್ನು. ಸೋಮಾರಿ ಅಜಯ್, ಸೋಮಾರಿ ನೀನು, ದೊಡ್ಡ ಸೋಮಾರಿ ನೀನು. ಕೆಲ್ಸಕ್ಕೆ ಬರ್ದು ನೀನೊಬ್ಬ ಮೈಗಳನ್ನ ನೀನು. ಕೈಲಾಗದೆ ಬೇರೆಯವ್ರ ಮೇಲೆ ಎಗರಾಡ್ತಾನೆ, ದುಡಿಯೋಕ್ಕೆ ಕಷ್ಟ ಆಗಿ. ದೊಡ್ಡ ಕಳ್ಳನ್ ನೀನು. ಏಯ್ ಕವಿತಾ, ನೋಡು ಏನೋ ಗ್ರಾಚಾರ ಐತೆ. ಏನು ಮಾತಾಡ್ತಾ ಇರೋದು ನೀನು? ಮೈ ಮೇಲೆ ಪ್ರಜ್ಞೆ ಆಯ್ತಾ ನಿಂಗೆ? ಏಯ್, ಮೈ ಮೇಲೂ ಪ್ರಜ್ಞೆ ಐತೆ, ಮನ್ಸು ಮೇಲೂ ಪ್ರಜ್ಞೆ ಐತೆ. ನೀನು ಬಾಯಿ ಮುಚ್ಕೊಂಡು ಬಿತ್ತಿರೋ ನೀನು. ಏನಾದರೂ ಎಂತಿ ಮೇಲೆ ದೌರ್ಜನ್ಯ ಮಾಡಿದೆ ಅಂತಂದರೆ ನೋಡು ನಿನ್ಗೈತೆ. ಯಾಕಮ್ಮ ಕವಿತಾ, ಏನಾಯ್ತು ನಿಂಗೆ? ನೀನ್ಯಾರು? ನೀನ್ಯಾರು? ನೀನು ಯಾಕೆ ಬಂದಿದ್ಯಾ? ಯಾಕೆ ಬಂದಿದ್ಯಾ ಅಂತ ಹೇಳ್ತಾ ಇರೋದು. ಯಾರು ನೀನು? ಏ ಕವಿತಾ, ನಿಂಗೇನು ಉಚ್ಚಿಗೆ ಚಿಡ್ದೈತೇನೆ? ನಮ್ಮ ಅಮ್ಮನ್ನ ಯಾರು ಅಂತ ಕೇಳ್ತಾ ಇದೆಯಾ? ಏ ಲೂಸು, ಏನಾಯ್ತೆ ನಿನಗೆ? ಮೆಂಟ್ಲಾಡ್ದಂಗೆ ಆಡ್ತಾ ಇದೆಯಾ? ಯಾಕೆ? ಯಾವಾಗಲೂ ಅಖಿಲಮ್ಮ ಅಂತ ಹಿಂದೆ ಸುತ್ತಾ ಇದ್ದೆ. ಇವತ್ತು ನಮ್ಮ ಅಮ್ಮನ್ನ ಯಾರು ಅಂತ ಕೇಳ್ತಾ ಇದೆಯಾ? ಮಾತಾಡಬೇಡ. ಮಾತಾಡ್ಕೊಟ್ಟು ಉಸಿರು ಜಾಸ್ತಿ ಬಂದಾಯ್ತು ಹಂಗೆ ಕುತ್ತಿಗೆ ಸಾಯಿಸ್ಬಿಡ್ತೀನಿ. ಸುಮ್ಮನೆ ನಿಂತ್ಕೋ, ಸೈಲೆಂಟಾಗಿರಬೇಕು. ಇಲ್ಲಿ ನಾನು ಮಾತಾಡ್ತಾ ಇದ್ದೀನಲ್ಲ, ನಿಂದೇನು ಕೆಲಸ? ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ನೀನು ಯಾರಮ್ಮ? ಯಾರು ನೀನು? ಯಾಕಮ್ಮ ಕವಿತಾ, ಏನೈತೆ? ಯಾಕೆ? ನಾನು ಕೇಳಿದಷ್ಟು ಪ್ರಶ್ನೆಗೆ ಉತ್ತರ ಕೊಡು. ನೀನು ಯಾರು? ನಾನಾ ಈ ಮನೆ ಯಜಮಾನಿ, ಅಖಿಲ ಅಂತ. ಓ ಹೌದಾ, ನೀನು ಈ ಮನೆ ಯಜಮಾನಿನಾ? ಹೌದು. ಇವಾಗ ಏನಾಯ್ತು ಹೇಳು ಕವಿತಾ, ಏನಾಯ್ತು ಹೇಳು? ಯಾಕೆ ಹಿಂಗಾಡ್ತಾ ಇದೆಯಾ? ಏನಾಯ್ತು ನಿಂಗೆ? ನನಗೇನು ಆಗಿಲ್ಲ ಅಖಿಲಮ್ಮ, ನನಗೇನು ಆಗಿಲ್ಲ. ನಾನು ಹುಷಾರಾಗಿ ಇದ್ದೀನಿ. ಈ ಅಜ್ಜ ಇದ್ದಾನಲ್ಲ, ಇವನು ಸುಮ್ಮನೆ ಟಾರ್ಚರ್ ಕೊಡ್ತಾನೆ ನನಗೆ. ಇವನ ಜೊತೆ ನಾನು ಹೋಗಲ್ಲ. ನಾನು ಯಾಕೆ ಹೋಗಲಿ? ನಾನು ಇಲ್ಲೇ ಇರ್ತೀನಿ. ನನಗೆ ಇಲ್ಲೇ ಇರೋಕ್ಕೆ ಇಷ್ಟ. ನಾನು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲೇ ಇರ್ತೀನಿ. ನಾನು ಎಲ್ಲೂ ಹೋಗಲ್ಲ. ನೀನು ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದಿದ್ಯಾ? ನಿಮ್ಮ ಅಮ್ಮನವ್ರ ಊರೊಳಗೆ ಹುಟ್ಟಿ ಬೆಳೆದಿರೋದು. ಇದು ಯಾವ ಊರಿದು? ಉಚ್ಕಿ ಚಿಡ್ದೈತೀರ ನಿಂಗೆ? ಏನಂದ್ರೆ ಅದೇ ಮಾತಾಡ್ತಾ ಇದೆಯಾ ಆವಾಗಿಂದ? ಏಯ್, ಎಷ್ಟು ಸತಿ ವಾರ್ನ್ ಮಾಡಬೇಕು ನಿನಗೆ? ಸೈಲೆಂಟಾಗಿ ನಿಂತ್ಕೊಂತ ಬೇಕಾ ನಿನಗೆ? ಬೇಕಾದರೆ ಹೇಳು, ಈ ಮರ ನೆತ್ತಿ ನಿನ್ನ ತಲೆ ಮೇಲೆ ಹಾಕ್ಬಿಡ್ತೀನಿ. ಏಯ್ ಬಾರೋ ಇಲ್ಲಿ, ಬಾರೋ ಈ ಕಡೆ. ನಂಗೆ 10,000 ದುಡ್ಡು ಬೇಕು, ಕೊಡು. ನಾಳೆ ಹಬ್ಬ ಅಲ್ಲ, ನಾನು ಬಟ್ಟೆ ತೊಗೊಂಬರ್ಬೇಕು. 10,000 ಅಲ್ಲ, 10 ಪೈಸೆ ಕೊಡಲ್ಲ ನಿಂಗೆ. ಯಾಕೆ ಕೊಡ್ಬೇಕು ನಾನು ದುಡ್ಡು? ಇಷ್ಟೊಂದು ದುರಂಕಾರ ನಿಂಗೆ? ನಾನು ಅನ್ಕೊಂಡೇ ಇರಲಿಲ್ಲ ನೀನು ಈ ಥರ ಅಂತ. ನಾನೇ ಕೊಡಲಿ ನಿಂಗೆ? ಕೊಡಲ್ಲ. ಏಯ್, ನನ್ನ ಮದುವೆ ಆಗಿರೋದು ನೀನೇ ತಾನೇ?
ನೀನೇ ಕೊಡು. ಕೊಡು 10,000 ಈ ಕಡೆ. ಇಲ್ಲ ಅಂತಂದ್ರೆ ನಾನು ಕೊಡೋ ಏಟ್ಗೆ ಗರ ಅಂತ ತಿರುಗ್ಬಿಟ್ಟು ಬಿದ್ದೋಗ್ಬಿಡ್ಬೇಕು. ಕೊಡು. ಕವಿತಾ, ನಾನು ಕೊಡ್ತೀನಮ್ಮ ನಿಂಗೆ, ನಾನು ಕೊಡ್ತೀನಿ. ಸುಮ್ಮನೆ ಇರಮ್ಮ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಏನಾಯ್ತಮ್ಮ? ಆ ಕಣ್ಣುಗಳು ಯಾಕಮ್ಮ ಅಷ್ಟು ತಪ್ಪ ಮಾಡ್ಕೊಂಡಿದ್ಯಾ? ಹಾಂ ಕವಿತಾ? ನೋಡಮ್ಮ, ನೀನು ಸುಮ್ಮನೆ ನಿಂತ್ಕೊಬೇಕು. ನಮ್ಮ ಗಂಡ ಹೆಂಡ್ತಿ ಮಾತಾಡೋವಾಗ ನಿಂದೆ ನಮ್ಮ ಮಧ್ಯ ಮಾತಾಡ್ಕೊಡ್ತು. ಸೈಲೆಂಟಾಗಿ ನಿಂತ್ಕೋ. ಗಂಡ ಅನ್ಸ್ಕೊಂಡನೆ. ಕೊಡೋ ದುಡ್ಡು, ಕೊಡೋ. ಕವಿತಾ, ಕವಿತಾ, ಏನಾಯ್ತಮ್ಮ? ಕವಿತಾ, 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 ಏನಾಯ್ತಮ್ಮ? ಅಯ್ಯೋ ಗ್ರಾಚಾರ, ಏನಾಯ್ತು? ಬುಸ್ರಿ ಹಿಂಗ್ಸ್ ಬೇರೆ. ಎಂಥ ಕೆಲಸ ಆಯಿತು? ಕವಿತಾ, 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 ಎದ್ದೇಳು ಕವಿತಾ. ಏನಾಯ್ತು? ಏನಾಯ್ತಮ್ಮ ಕವಿತಾ? ಯಾಕೆ ಅಂಗತಲೆ ಸುತ್ತಬಿತ್ತೋದೆ? ಯಾಕಮ್ಮ ಕವಿತಾ, ಏನಾಯ್ತು? ಹಾಂ, ಅಂಗತಲೆ ಸುತ್ತಬಿತ್ತೋದಲ್ಲ. ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಅಯ್ಯೋ ಅಖಿಲಮ್ಮ, ಆವಾಗಿಂದ ನನಗೇನು ತಲೆ ಸುತ್ತಾನೆ ಐತೆ ಅಖಿಲಮ್ಮ. ನನ್ನ ಕೈಲಿ ಏನೂ ಮಾತಾಡೋಕ್ಕೂ ಆಗ್ತಾ ಇಲ್ಲ. ನೀವು ಯಾವಾಗ ಬಂದ್ರಿ? ಅಯ್ಯೋ, ನಾನು ಆವಾಗಿಂದ ಇಲ್ಲೇ ಇದ್ದೀನಲ್ಲಮ್ಮ. ನೀನು ಏನೇನೋ ಮಾತಾಡ್ತಾ ಇದೆಯಲ್ಲ, ಅಜ್ಜನೆಲ್ಲ ಬೈತಾ ಇದೀಯ. ಯಾಕಮ್ಮ, ಏನಾಯ್ತು? ಏನೋ ಗೊತ್ತಾಗ್ತಾ ಇಲ್ಲ ಅಖಿಲಮ್ಮ. ತಲೆ ಎಲ್ಲ ಜಾಸ್ತಿ ನೋಯ್ತೈತೆ. ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಬೇಕು ಅಖಿಲಮ್ಮ. ನಡಿಯಮ್ಮ, ನಡಿ, ಆಮೇಲೆ ಮಾತಾಡೋಣ. ಒಂದು ಸ್ವಲ್ಪ ಹೊತ್ತು ಮಲ್ಕೊ ನಡಿಯಮ್ಮ. ಅಯ್ಯ, ಇವಳಿಗೆ ಏನಾಯ್ತು? ಹಿಂಗೆಲ್ಲ ಮಾತಾಡ್ತಾವಳಲ್ಲ. ಯಾವತ್ತೂ ಹಿಂಗೆಲ್ಲ ಮಾತಾಡ್ದೋಳೆ ಇಲ್ಲ ನನ್ನನ್ನು. ಹಾಂ, ಏನಾಗಿರ್ಬೋದು? ಏಯ್ ನಾನು ಹೇಳ್ತೀನಿ ಏನಾಯ್ತು ಅಂತ. ನಾನು ಹೇಳ್ತೀನಿ. ಎಂತಿಯನ್ನು ಮರ್ಯಾದೆ ಕೊಡಲ್ಲ. ಹಾಂ, ನನ್ನ ಗಂಡನು ನನ್ನ ನಿಂಗೆ ಮಾಡಿ ಸಾಯಿಸ್ಬಿಟ್ನಲ್ಲ ಅನ್ಯಾಯವಾಗಿ. ನನ್ನ ಆತ್ಮಕ್ಕೆ ಶಾಂತಿ ಸಿಗದೆ ಓಡಾಡ್ತಾ ಇದ್ದೀನಿ. ನನ್ನ ಗಂಡನ ಸಾಯಿಸೋವರೆಗೂ ನನ್ನ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ. ಅವನು ನನ್ನ ಸಾಯಿಸ್ಬಿಟ್ಟೆ ಹೋಗೋದು. ನೀನೇನಾದರೂ ನಿನ್ನ ಹೆಂಡತಿಗೆ ಇದೇ ಥರ ಟಾರ್ಚರ್ ಕೊಟ್ಟಿದ್ದೀಯ ಅಂತಂದರೆ ನನ್ನ ಗಂಡನು ನಿನ್ನಿಬ್ಬರನ್ನೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಿಂತಿರೋದು ನೋಡು, ಅವ್ನು ನಿಂತಿರೋದು. ಅಯ್ಯೋ ದೇವ್ರೆ, ಏನಾಯ್ತು ಕವಿತೆಗೆ? ಹೆಂಗೂ ಸಮಸ್ಯೆ ಎಲ್ಲ ತೀರ್ತಲ್ಲಪ್ಪ. ಅಜ್ಜಯ್ಯ ಬಂದ 1-2 ದಿವಸ ಕಾಪ್ದಲ್ಲಿ ಇರ್ತಾನೆ, ಆಮೇಲೆ ಸರಿ ಹೋಗ್ತಾನೆ ಅಂತ ನಾನು ಅಂದ್ಕೊಂಡ್ರೆ ಕವಿತೆಗೆ ಏನಾಯಿತು? ಕಣ್ಣಾಕ ಅಷ್ಟು ತಪ್ಪ ಮಾಡ್ಕೊಂಡವಳೆ. ಹಾಂ, ಏನು ಮಾಡೋದು? ಹೊಟ್ಟೆ ಒಳಗೆ ಮಗು ಬೇರೆ ಆಯ್ತು. ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗ್ತೈತೋ ಏನೋ. ಅಯ್ಯೋ, ಇನ್ನು ಪ್ರಪಂಚನ ನೋಡ್ತಾ ಇರೋ ಮಗು ಬಗ್ಗೆ ಆಲೋಚನೆ ಮಾಡೋ ಬದಲು ಕವಿತಾ ಬಗ್ಗೆ ಆಲೋಚನೆ ಮಾಡೋಣ. ಏನಾಯಿತು ಕವಿತೆಗೆ? ಹಾಂ, ಕವಿತಾ ಯಾಕೆ ಹಿಂಗೆಲ್ಲ ಆಡ್ತಾವಳೆ? ಯಾವತ್ತೂ ಎದುರು ನಿಂತು ಮಾತಾಡ್ತಾಳೆ ಇಲ್ಲ ಮಗು ಪಾಪ. ಎಂಥ ಕೆಲಸ ಆಗೋಯ್ತು? ಅಖಿಲ, ಇದೇನು ಅಖಿಲ ಹಿಂಗೆ ಆಲೋಚನೆ ಮಾಡ್ಕೊಂಡು ಕೂತಿದ್ಯಾ? ಏನಾಯ್ತು? ಅರೆ, ಕವಿತಾ ಒಂಥರ ಆಡ್ತಾವಳೆ. ಆವಾಗೆಲ್ಲ ಅಜ್ಜಯ್ಗೆ ಏನೇನೋ ಬೈತಾ ಇದ್ಲು. ಆಮೇಲೆ ನಾನು ಹೋದ್ರೆ ನೀನು ಯಾರು ಅಂತೇಳೆ ಅಲ್ಲಿ ಕಣ್ಣೆಲ್ಲ ಇಷ್ಟು ತಪ್ಪ ಬಿಟ್ಕೊಂಡೋಳ್ರಿ. ಏನಾಯಿತು ನನಗೇನು ಗೊತ್ತಾಗ್ತಾ ಇಲ್ಲ. ತಲೆ ಸುತ್ತಿ ಬಿದ್ದೋದ್ಲು. ಆಮೇಲೆ ಎಬ್ಬಿಸ್ರೆ ನಾನು ಮಲ್ಕೊಬೇಕು ಅಂದ್ಲು. ಕರ್ಕೊಂಬಂದು ಅಲ್ಲಿ ರೂಮಲ್ಲಿ ಬಿಟ್ಟಿದ್ದೀನಿ, ಮಲ್ಕೊಂಡವಳೆ. ನನಗೇನು ಗೊತ್ತಾಗ್ತಾ ಇಲ್ಲ ಏನಾಗೈತೆ ಕವಿತೆಗೆ ಅಂತ. ಅಯ್ಯೋ, ಅಜ್ಜಯ್ ಮೇಲೆ ಕೋಪಕ್ಕೆ ನಾ ಹಂಗೆ ಮಾಡಿದ್ದಾಳೆ ಬಿಡಮ್ಮ. ಅದನ್ನೆಲ್ಲ ಏನು ಯೋಚನೆ ಮಾಡ್ತೀಯಾ? ಹೌದಾ, ಅಜ್ಜಯ್ ಮೇಲೆ ಕೋಪಕ್ಕೆ ಹಂಗೆ ಕೂಗಾಡಿರೋದಾ? ಅಯ್ಯೋ, ನಾನು ಇನ್ನೇನೋ ಅಂತ ಭಯ ಪಟ್ಬಿಟ್ಟಿದ್ದಾರೆ. ಅಂಥದ್ದೇನಾಗಿಲ್ಲ. ಅಜ್ಜಯ್ ಮೇಲೆ ಕೋಪಕ್ಕೆ ಹಂಗೆ ಮಾಡೋಳೆ. ನೀನೇನು ಬೇಜಾರು ಮಾಡ್ಕೊಂಬಿಡೋ ಬಿಡು. ಎಲ್ಲೋಳು ಇವಾಗ ಕವಿತಾ? ಮಲ್ಕೊಂಡವಳೆ ರೀ. ಹಂಗಾದ್ರೆ ಸರಿ ಬಿಡು. ಅಜ್ಜಯ್ ಮೇಲೆ ಕೋಪಕ್ಕಿಲ್ವ? ಅಜ್ಜಯ್ಯನ ಬೈತಿರ್ಬೇಕು. ಹಂಗಾದ್ರೆ ಸರಿ. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಅಲ್ಲ, ಈ ಊರವರು ಯಾರು ನೋಡಿದ್ರು ಅಲ್ಲಿ ಆ ಮನೆ ತಗೊಂಡಿದ್ದೀರಾ, ಆ ಮನೆ ತಗೊಂಬಿಟ್ಟಿದ್ದೀರಾ? ಹೌದಾ, ಏನು ತೊಂದರೆ ಇಲ್ಲ ನಿಮಗೆ? ಏನು ತೊಂದರೆ ಇಲ್ಲ ಅಂತ ಕೇಳ್ತಾರೆ ರೀ ಯಾವಾಗ್ಲೂ. 1-2-3 ಹಂಗೆ ಕೇಳಿದ್ರು. ನಾನು ತೋಟದ ಕಡೆ ಹೋಗಿದ್ದೆ. 1-2-3 ಹಂಗೆ ಕೇಳಿದ್ರು ನನ್ನನ್ನು. ಓ, ಆ ಮನೆ ತಗೊಂಬಿಟ್ಟಿದ್ದೀರಾ? ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀರಾ ಅಂತ ಪದೇ ಪದೇ ಕೇಳ್ತಾರೆ. ಯಾಕ್ರಿ ನೀವು ಅವತ್ತು ಈ ಮನೆ ತೋಟ ಎಲ್ಲ ತೊಗೊಂಡು ಕರೆಕ್ಟಾಗಿ ವಿಚಾರಿಸ್ಬಿಟ್ಟು ತೊಗೊಂಡ್ರಾ? ಕರೆಕ್ಟಾಗಿ ವಿಚಾರಿಸ್ಬಿಟ್ಟೆ ತೊಗೊಂಡಿದ್ದು ನಾನು. ಈ ಮನೆ 1-2-3 ವರ್ಷದಿಂದ ಖಾಲಿ ಇತ್ತಂತೆ, ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ನೀನು ಆ ಥರ ಎಲ್ಲ ಮನಸ್ಸಲ್ಲಿ ಆಲೋಚನೆ ಮಾಡಬೇಡಮ್ಮ. ಆರಾಮಾಗಿರು ನೀನು. ಅವ್ರು ಏನೋ ವಿಚಿತ್ರನೋ ಏನೋ ಇಲ್ಲಿನ ಜನ. ಅವರೇನೋ ಕೇಳಿದ್ರೆ ನೀನು ಅದನ್ನೇ ಮನ್ಸಿಗೆ ಹಾಕ್ಕೊಂಡಿದ್ಯಾ? ಅಂಥ ತೊಂದರೆ ಏನೂ ಇಲ್ಲ, ನೀನು ಭಯಪಡಬೇಡ, ಸುಮ್ಮನೆ ಇರಬೇಕು. ಅವರು ಕೇಳೋ ದಾಟಿ ನೋಡಿದ್ರೆ ನನಗೇನು ಇಲ್ಲೇನು ದೆವ್ವನ ಪಿಚಾಚಿನ ಸೇರ್ಕೊಂಡೈತಾ ಅಂತ ಅನ್ಸ್ಬಿಡ್ತೈತೆ. ಅಷ್ಟು ಆಶ್ಚರ್ಯವಾಗಿ ಕೇಳ್ತಾರೆ ಜನ. ಆ ಮನೆ ತಗೊಂಬಿಟ್ಟಿದ್ದೀರಾ? ಅಯ್ಯೋ, ಏನು ತೊಂದರೆ ಇಲ್ಲ ನಿಮಗೆ ಅಂತಾರೆ ರೀ. ಇಲ್ಲಿ ಯಾವುದೂ ಏನೂ ತೊಂದರೆ ಇಲ್ಲ, ಆಯಿತಾ? ಹಾಂ, ನೀನು ಆರಾಮಾಗಿರು. ಅಂಥ ತೊಂದರೆ ಏನೂ ಇಲ್ಲ. ನಾನು ಇದನ್ನೆಲ್ಲ ಜೊತೆಗೆ ಸುಮ್ಮನೆ ಇರಬೇಕು. ಇದು ಸವಿತಾ ಕವಿತಾ ಎಲ್ಲ ಕೇಳಿಸ್ಕೊಂಡ್ರೆ ಎಷ್ಟೊಂದು ಭಯಪಡಲ್ಲ. ಗಂಡು ಮಕ್ಳೇನ ಬಿಡು, ಅವ್ರಿಗೇನು ಭಯ ಇಲ್ಲ. ಹೆಣ್ಮಕ್ಳಿಗೆ ಗೊತ್ತಾದ್ರೆ ಭಯಪಡಲ್ಲ. ನೀನು ಆ ವಿಷಯ ಎಲ್ಲನೂ ಮಾತಾಡ್ಕೊಡ್ತು. ನಾನು ಇಷ್ಟಿನಿಂದ ಏನಾದರೂ ನಿಮ್ಮ ಹತ್ರ ಹೇಳಿದ್ನಾ? ಅವರೆಲ್ಲ ಕೇಳಿದ್ದಿದ್ವಾ? ಅವರೆಲ್ಲ ಕೇಳಿದ್ರಲ್ಲ, ಅದಕ್ಕೆ ನಿಮ್ಮ ಹತ್ರ ಹೇಳಿದ್ದು ನಾನು ಅಷ್ಟೇ. ನಾನು ಅವ್ರಿಗೇನು ಹೇಳಿಲ್ಲ. ಹೇಳೂ ಬೇಡ, ಸುಮ್ಮನೆ ಇದ್ದೋಗು. ನಮಗೇನು ನಾವು ಬಂದಾಗಿಂದ ಏನಾದರೂ ತೊಂದರೆ ಆಗೈತಾ ಇಲ್ಲಿ? ಏನೂ ಇಲ್ಲ, ತೊಂದರೆ ಏನಾಗಿಲ್ಲ. ಅದಕ್ಕೆ ಸುಮ್ಮನೆ ಇರು.